ಸಾಕು. ಇದು ಹೇಳಿದ್ನಲ್ಲ, ಇದು ಪೊಲೀಸರ ವರದಿ ಇನ್ನೂ ಬರುವುದಿದೆ. ಆದಾಗೂ ಕಂಡವರು, ಅವರು ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮತ್ತೆ ಅಲ್ಲಿನ ಗಾಯಾಳುಗಳಿಂದ ನಾನು ವಿಚಾರಿಸಿದಾಗ ಅವರು ಹೇಳಿದ್ದು, ಅವರು ಮೆರವಣಿಗೆಯಲ್ಲಿ ಇದ್ರು. ಅದರಲ್ಲೂ ಎಲ್ಲ ಯುವಕರು ಇದ್ರು ಹೆಚ್ಚಿನದಾಗಿ. ಆ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಂಡಿದ್ರು. ಸುಮಾರು 9:30 ಟೈಮಲ್ಲಿ ಅವರಿಗೆ ಗಮನನೇ ಇಲ್ಲ. ಆಲ್ ಆಫ್ ಎ ಸಡನ್ ಒಂದು ಟ್ರಕ್ ಡಿವೈಡರ್ನ ಹೊಡೆದು, ಕಬ್ಬಿಣದ ಡಿವೈಡರ್ ಆಕ್ಚುಲಿ, ನಾನು ಆ ಸ್ಪಾಟ್ಗೂ ವಿಸಿಟ್ ಮಾಡಿದೆ, ಅದನ್ನ ಒಡೆದು ಇವರ ಮೇಲೆ ಹರಿದಿದೆ. ಏನ್ ಆಗಿದೆ ಅಂತ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಗೊತ್ತಾಗೋದೊಳಗೆ ಈ ಘಟನೆ ನಡೆದು ಹೋಗಿದೆ. ಅದು ಪಕ್ಕದ ಲೈನ್ ಅಲ್ಲಿ ಬರ್ತಾ ಇರ್ತದೆ, ಆದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದು ಇದನ್ನ ಏನಂದ್ರೆ ಆ ಡ್ರೈವರ್ ಏನಿದೆ ಮೇಲ್ನೋಟ ಕಂಡು ಬರ್ತಾ ಇರೋದು ಅರಾಜಕತೆಯಿಂದ ಅದನ್ನ ಗಾಡಿನ ಚಲಾವಣೆ ಮಾಡಿ ಬ್ಯಾರಿಕೇಡ್ ನ ಒಡೆದು ಒಂದು ಲೇನಿಂದ ಇನ್ನೊಂದು ಲೇನ್ ಬಂದು ಏನು ಈ ಪ್ರೊಸೆಷನ್ ಅಲ್ಲಿ ಗಣಪತಿ ಇಂಬಾರ್ಷನ್ ಪ್ರೊಸೆಷನ್ ಹೋಗ್ತಾ ಇದ್ರು ಅವ್ರ ಮೇಲೆ ಡ್ಯಾಶ್ ಮಾಡಿದ್ರಿಂದ ಸದ್ಯದ ನಮಗೆ ಮಾಹಿತಿ ಇರೋ ಪ್ರಕಾರ ಕರೆಕ್ಟ್ ನಾವೀಗ ಚೆಕ್ ಮಾಡಿದೀವಿ. 9 ಜನ ಅನ್ಫಾರ್ಚುನೇಟ್ಲಿ ಕನ್ಫರ್ಮ್ಡ್ ಡೆಡ್ ಅಂತ ಗೊತ್ತಾಗ್ತಾ ಇದೆ. ಬಹಳಷ್ಟು ದುರಾದೃಷ್ಟಕರವಾದ ಘಟನೆ ಇದು. ಸುಮಾರು 18ರಿಂದ 19 ಜನ ಇಂಜೂರ್ಡ್ ಆಗಿರ್ಬೋದು ಅಂತಾನು ಅದು ಇನ್ನೂ ಸ್ವಲ್ಪ ಕೌಂಟ್ ತಗೊಂತಾ ಇದ್ದೇವೆ. ಸದ್ಯಕ್ಕೆ 9 ಜನ ಡೆತ್ ಅಂತ ಕನ್ಫರ್ಮ್ ಆಗ್ತಾ ಇದೆ. When the Ganesha Utsav was going on, a huge truck from the opposite side had hit the procession. Nearly 8 students have been died. 20 plus students have been, other people have been hospitalized. We have to pray to the students, to the guys who died. It's a very black day, and already government has announced the relief